ಗಡಿಯಾರದ ಮುಳ್ಳು ತಿರುಗುವಂತೆ, ಅಂದರೆ ರಾತ್ರಿ ಕಳೆದು ಬೆಳಗಾದಂತೆ ಪ್ರತಿಯೊಬ್ಬರೂ ಕಷ್ಟ ಸುಖ ಎರಡನ್ನೂ ಅನುಭವಿಸಲೇಬೇಕು. ಕೆಲವರಿಗೆ ಸುಖ ಜಾಸ್ತಿ ಆಗಿರಬಹುದು, ಇನ್ನೂ ಕೆಲವರಿಗೆ ಕಷ್ಟ ಜಾಸ್ತಿ ಆಗಿರುತ್ತದೆ. ಒಟ್ಟಾರೆ ಕಷ್ಟ ಎನ್ನುವುದು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತದೆ. ಹಾಗೆಯೇ ಕಷ್ಟ ಕಳೆದ ಮೇಲೆ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ಎಲ್ಲರ ಸಮಯ ಯಾವಾಗಲೂ ಒಂದೇ ರೀತಿ ಇರಲು ಸಾಧ್ಯವೇ ಇಲ್ಲ. ಈ ಕ್ಷಣ ಒಳ್ಳೆಯದಾಗಿದ್ದ ವ್ಯಕ್ತಿಯ ಸಮಯ ಇನ್ನೊಂದು ಕ್ಷಣದಲ್ಲಿ ಅತ್ಯಂತ ಕೆಟ್ಟದ್ದಾಗಬಹುದು. ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ದುಃಖ, ಒಳ್ಳೆಯದು ಕೆಟ್ಟದ್ದು, ಶುಭ ಅಶುಭ ಸಂದರ್ಭಗಳು ಬಂದೇ ಬರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಕೆಟ್ಟ ಸಮಯಗಳು ಯಾವಾಗ ಕೊನೆಗೊಳ್ಳುತ್ತವೆ, ಒಳ್ಳೆಯ ಸಮಯಗಳು ಯಾವಾಗ ಬರುತ್ತವೆ ಎಂದು ಕಾತುರದಿಂದ ಕಾಯುತ್ತಿರುತ್ತಾರೆ. ಕೆಲವೊಮ್ಮೆ ನಾವು ನಂಬಲಿ ನಂಬದೇ ಇರಲಿ ಅಥವಾ ಗಮನಿಸದೇ ಇದ್ದರೂ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರುತ್ತಿದ್ದರೆ ಏನಾದರೂ ಒಂದು ಸೂಚನೆ ಸಿಕ್ಕೇ ಸಿಗುತ್ತದೆ. ಅವುಗಳಲ್ಲಿ ಕೆಲವೊಂದು ಸೂಚನೆಗಳು ಯಾವುದೆಂದು ನೋಡೋಣ. ದಾರಿಯಲ್ಲಿ ಹಣ. ನೀವು ಹೋಗುವ ದಾರಿಯಲ್ಲಿ ಎಲ್ಲಿಯಾದರೂ ನಿಮಗೆ ನಾಣ್ಯಗಳು ಅಥವಾ ದುಡ್ಡು ಸಿಕ್ಕರೆ ಅದು ನಿಮ್ಮ ಒಳ್ಳೆಯ ದಿನಗಳು ಇಂದಿನಿಂದ ಪ್ರಾರಂಭವಾಗಲಿವೆ ಎಂಬುದನ್ನು ತಿಳಿಸುತ್ತದೆ. ಅಕಸ್ಮಾತ್ ಆಗಿ ಹಣ ಸಿಗುವುದು ಎಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆ, ನಿಮ್ಮ ಜೀವನದ ಮೇಲೆ ಬೀಳಲಿದೆ ಎಂದು ಸೂಚಿಸುತ್ತದೆ. ಇದರರ್ಥ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗಬಹುದು. ಪಕ್ಷಿಗಳ ಚಿಲಿಪಿಲಿ. ನಿಮ್ಮ ಮನೆಯ ಅಂಗಳದಲ್ಲಿ ನೀವು ಇದ್ದಕ್ಕಿದ್ದಂತೆ ಗುಬ್ಬಚ್ಚಿಯ ಚಿಲಿಪಿಲಿಯನ್ನು ಕೇಳಿದರೆ ಇದು ಕೂಡ ಒಳ್ಳೆಯ ಸಂಕೇತ. ಇದರರ್ಥ ನಿಮ್ಮ ಕೆಟ್ಟ ಸಮಯಗಳು ಕೊನೆಗೊಳ್ಳಲಿವೆ. ನೀವು ಶೀಘ್ರದಲ್ಲೇ ಬಹಳಷ್ಟು ಸಂತೋಷವನ್ನು ಪಡೆಯಲಿದ್ದೀರಿ. ನೀವು ಪಕ್ಷಿಗಳಿಗೆ ಒಂದಿಷ್ಟು ಕಾಳು ನೀರನ್ನು ನೀಡಬೇಕು. ಎಕ್ಕದ ಗಿಡ. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಮುಖ್ಯದ್ವಾರದಲ್ಲಿ ಇದ್ದಕ್ಕಿದ್ದಂತೆ ಎಕ್ಕದ ಗಿಡಗಳು ಬೆಳೆಯಲು ಪ್ರಾರಂಭಿಸಿದರೆ ಇದು ಮಂಗಳಕರ ಧನಾತ್ಮಕ ಸಂಕೇತ. ನಿಮ್ಮ ಒಳ್ಳೆಯ ದಿನಗಳು ಶೀಘ್ರದಲ್ಲೇ ಪ್ರಾರಂಭವಾಗಲಿವೆ. ವಾಸ್ತವವಾಗಿ ಎಕ್ಕದ ಸಸ್ಯವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಬಿಳಿ ಹಸು. ಬಿಳಿ ಹಸು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ಮುಂದೆ ಬಂದು ಕೂಗಲು ಪ್ರಾರಂಭಿಸಿದರೆ ಅಥವಾ ತನ್ನ ಕತ್ತನ್ನು ಅಲುಗಾಡಿಸಲು ಪ್ರಾರಂಭಿಸಿದರೆ ಅದು ಕೆಟ್ಟ ಸಮಯಗಳು ಮುಕ್ತಾಯಗೊಂಡು ಒಳ್ಳೆಯ ಸಮಯಗಳು ಪ್ರಾರಂಭವಾಗುವ ಸಂಕೇತ. ಆ ಹಸುವಿಗೆ ರೊಟ್ಟಿ, ಬೆಲ್ಲ, ಅನ್ನ ಇತ್ಯಾದಿಗಳನ್ನು ತಿನ್ನಲು ನೀಡಿದರೆ ಶುಭವಾಗಿರುತ್ತದೆ. ಚಿಟ್ಟೆಗಳು. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಸುತ್ತಲೂ ಚಿಟ್ಟೆಗಳನ್ನು ನೋಡಿದರೆ ಇದು ಒಳ್ಳೆಯ ಸಮಯದ ಆರಂಭದ ಸಂಕೇತ. ಅಲ್ಲದೆ ಮನೆಯಿಂದ ಹೊರಗೆ ಹೋಗುವಾಗ ಬಿಳಿ ಪಾರಿವಾಳವನ್ನು ಕಂಡರೆ ಕೂಡ ಅದನ್ನು ತುಂಬಾ ಮಂಗಳಕರವೆಂದು ಹೇಳುತ್ತಾರೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.